ಮೊದಲನೇದಾಗಿ ದಿವಂಗತ ಇಂದಿರಾಜಿಯವರ ಜಯಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳಲಿಕ್ಕೆ ಬಯಸುತ್ತೇನೆ. ಎರಡನೇದು, ಈ ಪುಸ್ತಕ ನೋಡಿದ ಮೇಲೆ, ಮೊನ್ನೆ ನೀರಿನ ಹೆಜ್ಜೆ ಪುಸ್ತಕ ನೋಡಾದ ಮೇಲೆ ರಾಜಕಾರಣಿ ಶಿವಕುಮಾರ್ ಅವರನ್ನ ನೋಡಿದ್ವಿ, ಸಂಘಟಕ ಶಿವಕುಮಾರ್ ಅವರನ್ನ ನೋಡಿದ್ವಿ, ಶಿಕ್ಷಣ ತಜ್ಞರಾಗಿರುವಂತ ಶಿವಕುಮಾರನ್ನ ನೋಡಿದ್ವಿ, ಒಳ್ಳೆಯ ಬಿಸಿನೆಸ್ ಮನ್ ಅನ್ನ ನೋಡಿದ್ವಿ. ಆದರೆ ಶಿವಕುಮಾರ್ ಅಲ್ಲಿ ಇರುವಂತ ಸುಪ್ತಾವಸ್ಥೆಯಲ್ಲಿರುವಂತ ಏನು ಸಾಹಿತ್ಯ ಇದೆ ಅದು ಇವತ್ತೇನು ಹೊರಹೊಮ್ಮುತ್ತಾ ಇದೆ, ನಿಜಕ್ಕೂ ಸಹ ಅತ್ಯಂತ ಮೆಚ್ಚತಕ್ಕಂತ ಕೆಲಸ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಬಹುಶಃ ಶಿವಕುಮಾರ್ ಅವರ ಮೂಲಕ ಈ ರಾಜ್ಯದ ಅನೇಕ ಈಗೇನು ನೀರಿನ ಸಮಸ್ಯೆ ಬಗ್ಗೆ ನೀರಿನ ಹೆಜ್ಜೆಯನ್ನ ಪುಸ್ತಕ ಬರೆದಿದ್ದಾರೆ, ಹಾಗೆ ಈ ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಅವರದೇ ಆಗಿರತಕ್ಕಂತ ವೈಚಾರಿಕತೆಯ ಪುಸ್ತಕಗಳು ಬರಲಿ ಅನ್ನುವಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಎರಡನೇದು, ಇವತ್ತು ಇಂದಿರಾಜಿಯವರ ಜಯಂತಿ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಿಕ್ಕೆ ಹೋಗುವುದಿಲ್ಲ. ಮೊದಲನೇದು, ಈ ದೇಶ ಮತ್ತು ಈ ವಿಶ್ವ ಕಂಡಂತ ಆದರೆ ಅವತ್ತಿನ ಎರಡು ಪಾಕಿಸ್ತಾನಗಳ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಎರಡು ಇಬ್ಬಾಗ ಮಾಡಿದಂತ ಯಾವುದಾದ್ರೂ ಉಕ್ಕಿನ ಮಹಿಳೆ ಅವರು ಇದ್ರೆ ಅದು ಶ್ರೀಮತಿ ಇಂದಿರಾಜಿಯವರು ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ರಾಷ್ಟ್ರವನ್ನು ಆಳುವಂತವರು ಬಹಳಷ್ಟು ಮಾತನಾಡ್ತಾರೆ. ಅವತ್ತಿನ ಅಮೆರಿಕಕ್ಕೆ ತೊಡೆತಟ್ಟಿ ನನ್ನ ದೇಶದ ಆಂತರಿಕ ವಿಚಾರದಲ್ಲಿ ನೀವು ಇಂಟರ್ಫಿಯರ್ ಆಗಬಾರದು ಅಂತ ಹೇಳಿದಂತವರು ಇಂದಿರಾಜಿಯವರು. ಆದರೆ ಮೊನ್ನೆ ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷೆ ಹೇಳ್ತಾರೆ, ನಾನು ಪಾಕಿಸ್ತಾನ ಇಂಡಿಯಾದ ಯುದ್ಧ ನಿಲ್ಲಿಸಿದೆ. ಅದರ ಬಗ್ಗೆ ಇವತ್ತಿನ ಪ್ರಧಾನಮಂತ್ರಿ ಇವತ್ತಿಗೂ ಸಹ ಅಡ್ಮಿಟ್ ಮಾಡಿಕೊಂಡಿಲ್ಲ, ಡಿನೈಯಲ್ಲೂ ಮಾಡಿಕೊಂಡಿಲ್ಲ. ಇಟ್ ಶೋಸ್ ಎಷ್ಟು ವೀಕ್ ಪ್ರೈಮ್ ಮಿನಿಸ್ಟರ್ ಈ ದೇಶದಲ್ಲಿ ಇದ್ದಾರೆ ಅನ್ನೋದನ್ನ ನಾವು ನೀವೆಲ್ಲರೂ ಸಹ ನೋಡಬಹುದು ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಎರಡನೇದು, ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಒಂದು ರೀತಿಯ ಎಕನಾಮಿಕ್ ರಿಫಾರ್ಮ್ಸ್ ಅನ್ನ, ಸಾಮಾಜಿಕ ಬದಲಾವಣೆಗಳನ್ನು ತರ್ತಕ್ಕಂತ ದೃಷ್ಟಿಯಿಂದ ಒಂದು ಕಡೆ ರಾಜಧನ ರದ್ದತಿಯನ್ನು ಮಾಡ್ತಾರೆ, ಇನ್ನೊಂದು ಕಡೆ ಬ್ಯಾಂಕ್ ರಾಷ್ಟ್ರೀಕರಣವನ್ನು ಮಾಡ್ತಾರೆ ಮತ್ತು 20 ಪಾಯಿಂಟ್ ಕಾರ್ಯಕ್ರಮಗಳ ಮೂಲಕ ಸಮಾಜದ ಕಟ್ಟ ಕಡೆಯ ದಟ್ಟ ದರಿದ್ರನ ಬದುಕಿನಲ್ಲಿ ಆಶಾಕಿರಣವನ್ನ ಮೂಡಿಸ್ತಕ್ಕಂತ ಕೆಲಸ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಮಾಡಿದ್ರು. ಆದರೆ ನೋಡಿ, ಇವತ್ತು ಅದೇ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ 1947ರಿಂದ 2014ರವರೆಗೂ ಈ ದೇಶದ ಮೇಲೆ ಮಾಡಿದ್ದಂತ ಸಾಲ ಕೇವಲ 52 ಲಕ್ಷ ಕೋಟಿ. ಮೊನ್ನೆ ಲಾಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ಈ ದೇಶದ ಮೇಲೆ 200 ಲಕ್ಷ ಕೋಟಿ ಸಾಲ, ಅಂದ್ರೆ ಕಳೆದ 10 ವರ್ಷದಲ್ಲಿ ಸುಮಾರು 150 ಲಕ್ಷ ಕೋಟಿಯನ್ನ ಸಾಲ ಮಾಡಿ ನಮ್ಮ ನಿಮ್ಮೆಲ್ಲರ ಮೇಲೆ ಸಾಲ ಹೊರಿಸಿರ್ತಕ್ಕಂತ ಕೀರ್ತಿ ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸತಕ್ಕಂತ ಭಾರತೀಯ ಜನತಾ ಪಾರ್ಟಿಯವರಿಗೆ ಹೋಗುತ್ತೆ ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಎರಡನೇದು, ಬ್ಯಾಂಕ್ ರಾಷ್ಟ್ರೀಕರಣದ ಮೂಲಕ ಜನಸಾಮಾನ್ಯರಿಗೆ ಬಾಗಿಲು ತೆರೆದಂತ ಇಂದಿರಾಜಿಯವರಲ್ಲಿ ಯಾವ ಇದೇ ಮೋದಿಯವರು ಯಾವ ಅದಾನಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ LICಯ ಮೂಲಕ ಸುಮಾರು 78,000 ಕೋಟಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಣ ಇರಬಹುದು, LIC ಹಣ ಅವರಿಗೆ ಕೊಟ್ಟು ಇವತ್ತು ಈ ಭಾರತ ಜನರ ಮೇಲೆ ಸಾಲ ಹೊರಿಸತಕ್ಕಂತ ಪ್ರಯತ್ನ ಮಾಡಿರೋದನ್ನ ಅರ್ಥ ಮಾಡಿಕೊಂಡ್ರೆ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಇವತ್ತಿನ ಕಾಂಗ್ರೆಸ್ಸಿನ ಐಡಿಯಾಲಜಿ, ಕಾಂಗ್ರೆಸ್ಸಿನ ನಾಯಕತ್ವ ಬಲಿಷ್ಠ ಮಾಡತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಮೇಲೆ ಜಾಸ್ತಿ ಇದೆ ಅನ್ನುವಂತ ಮಾತನ್ನು ಹೇಳ್ತಾ 1978ರಲ್ಲಿ ಯಾವಾಗ ಮೊರಾರ್ಜಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ
ಇಂದಿರಾಜಿಯವರು ಚಿಕ್ಕಮಗಳೂರಿನ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ದೇಶದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ಹೇಗಿತ್ತೋ ಅದೇ ರೀತಿಯ ಪರಿಸ್ಥಿತಿ ಅವತ್ತಿತ್ತು. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇಂದಿರಾಜಿಯ ರೀತಿಯಲ್ಲಿ ಬಲಿಷ್ಠ ನಾಯಕತ್ವವನ್ನು ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಬೇಕು. ಮತ್ತೆ ಹೇಗೆ 78ರಲ್ಲಿ ಬಲಿಷ್ಠ ಆಗಿ ಕಾಂಗ್ರೆಸ್ 80ಕ್ಕೆ ಅಧಿಕಾರಕ್ಕೆ ಹೇಗೆ ಬಂತೋ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಕಟ್ತಕ್ಕಂಥ ಅದಕ್ಕೆ ರಾಷ್ಟ್ರದ ಪ್ರತಿಯೊಬ್ಬ ಯುವಕ ಯುವತಿಯರು ಅವರ ಮಾರ್ಗದರ್ಶನ ಹಿನ್ನೆಲೆಯಲ್ಲಿ ಕೆಲಸ ಮಾಡೋದ್ರ ಮೂಲಕ ಬಲಿಷ್ಠ ರಾಷ್ಟ್ರವನ್ನ ಕಟ್ತಕ್ಕಂಥದ್ದೇ ಇಂದಿರಾಜಿಯವರಿಗೆ ನಾವು ತೋರ್ತಕ್ಕಂಥ ನಮನ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.